ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026 ಕ್ವಾಲಿಫೈಯರ್ 1 ಪಂದ್ಯದಲ್ಲಿ ನಮ್ಮ RCB ತಂಡ ಗುಜರಾತ್ ವಿರುದ್ಧ 92 ರನ್ಗಳ ಭರ್ಜರಿ ಜಯ ಆದರೆ ಸಾಧಿಸಿದೆ. ಇನ್ನು ಈ ಪಂದ್ಯದಲ್ಲಿ ಹೀನಾಯವಾಗಿ ಗುಜರಾತ್ ತಂಡ ಆದರೆ ಸೋತಿದೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಗುಜರಾತ್ ತಂಡ ಹೀನಾಯವಾಗಿ ಸೋತ ಬಳಿಕ ಗುಜರಾತ್ ನ ಬೌಲಿಂಗ್ ಹೆಡ್ ಕೋಚ್ ಆಗಿರುವಂತ ಆಶೀಶ್ ನೇಹರ್ ಅವರು ಈ ರೀತಿ ಹೇಳ್ತಾರಂತ ಯಾರು ಕೂಡ ಅಂದುಕೊಂಡಿರಲಿಲ್ಲ. ಹೌದು ಸ್ನೇಹಿತರೆ, ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಗುಜರಾತ್ ನ ಹೆಡ್ ಕೋಚ್ ಮತ್ತು ಬೌಲಿಂಗ್ ಹೆಡ್ ಕೋಚ್ ಆಗಿರುವಂತ ಆಶೀಶ್ ನೇಹರ್ ಅವರು ಏನೆಲ್ಲ ಹೇಳಿದ್ದಾರೆ, ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಹಾಗೆ ನಮ್ಮ RCB ತಂಡ ಮತ್ತೊಮ್ಮೆ IPL ಟ್ರೋಫಿ ಗೆಲ್ಲುತ್ತಾ ಇರುವಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು IPL 2026 ಕ್ವಾಲಿಫೈಯರ್ 1 ಪಂದ್ಯದಲ್ಲಿ ನಮ್ಮ RCB ತಂಡ ಅಮೋಘ ಮತ್ತು ಅದ್ಭುತ ಪ್ರದರ್ಶನ ಕೊಟ್ಟು 92 ರನ್ಗಳ ಭರ್ಜರಿ ಜಯ ಆದರೆ ಸಾಧಿಸಿದೆ. ಇನ್ನು ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ RCB ತಂಡ 254 ರನ್ ಆದ್ರೆ ಹೊಡಿತಾರೆ 5 ವಿಕೆಟ್ ಕಳ್ಕೊಂಡು. ಇದರಲ್ಲಿ ವೆಂಕಟೇಶ್ ಅಯ್ಯರ್ 19 ರನ್ ಆಡಿ ಔಟ್ ಆದ್ರೆ ವಿರಾಟ್ ಕೊಹ್ಲಿ 43 ರನ್ ಆದ್ರೆ ಆಡ್ತಾರೆ. ಇನ್ನು ದೇವದತ್ ಪಡಿಕಲ್ 30 ರನ್, ಕೃಣಾಲ್ ಪಾಂಡ್ಯ 43 ರನ್ ಮತ್ತು ಜಿತೇಶ್ ಶರ್ಮಾ 15 ರನ್. ಆದ್ರೆ ಇಲ್ಲಿ ಸ್ಪೆಷಲ್ 4 ಬಂದಿದ್ದೆ ಕ್ಯಾಪ್ಟನ್ ಕಡೆಯಿಂದ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ನಾಯಕ ರಜತ್ ಪಟಿದಾರ್ ಅವರು 93 ರನ್ ಆದ್ರೆ ಆಡ್ತಾರೆ ಕೇವಲ 33 ಬಾಲ್ಗಳಲ್ಲಿ. 5-4 9-6 281 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಿ ಭರ್ಜರಿ ಪ್ರದರ್ಶನ ಆದ್ರೆ ಕೊಡ್ತಾರೆ ನಾಯಕ ರಜತ್ ಅವರು. ಹೌದು ಸ್ನೇಹಿತರೆ, ಆನಂತರ 255 ಟಾರ್ಗೆಟ್ ಅನ್ನ ಚೇಸ್ ಮಾಡಕ್ಕೆ ಬಂದಂತ ಗುಜರಾತ್ ಟೈಟನ್ಸ್ ತಂಡ 162 ರನ್ಗಳಿಗೆ ಆಲ್ಔಟ್ ಆದ್ರೆ ಆಗ್ತಾರೆ. ಇನ್ನು ಈ ಪಂದ್ಯದಲ್ಲಿ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕಮಾಲ್ ಮಾಡಿದಂತ RCB ತಂಡ ಈ ಪಂದ್ಯದಲ್ಲಿ ಗೆದ್ದು ಫೈನಲ್ ಗಾದ್ರೆ ಹೋಗಿದೆ. ಇನ್ನು ಈ ಪಂದ್ಯದಲ್ಲಿ ಹೀನಾಯವಾಗಿ ಸೋತ ಬಳಿಕ ಮತ್ತು ಹೀನಾಯವಾಗಿ ಕೆಟ್ಟ ಪ್ರದರ್ಶನ ಕೊಟ್ಟು ಸೋತ ಬಳಿಕ ಗುಜರಾತ್ ನ ಬೌಲಿಂಗ್ ಹೆಡ್ ಕೋಚ್ ಆಗಿರುವಂತ ಆಶೀಶ್ ನೇಹರ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ಇವತ್ತಿನ ಪಂದ್ಯದಲ್ಲಿ ಗುಜರಾತ್ ತಂಡ ಸೋತದ್ದು ನನಗೂ ಕೂಡ ತುಂಬಾನೇ ಆದ್ರೆ ಬೇಜಾರಾಗಿದೆ ಮತ್ತು ಸ್ವಲ್ಪ ಕೋಪನೂ ಕೂಡ ಇದೆ. ಏಕೆಂದ್ರೆ ಈ ಪಂದ್ಯದಲ್ಲಿ ಬೌಲಿಂಗ್ ವಿಚಾರದಲ್ಲಿ ನಾನು ಮಾತನಾಡುತ್ತೇನೆ. ಬೌಲಿಂಗ್ ವಿಚಾರದಲ್ಲಿ ಯಾರು ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಆದ್ರೆ ಕೊಟ್ಟೇ ಇಲ್ಲ. ಎಲ್ಲಾ ಬೌಲರ್ಗಳು ಕೂಡ ಮೋಸ್ಟ್ ಎಕಾನಮಿಯಲ್ಲಿ ಆದ್ರೆ ಬೌಲಿಂಗ್ ಆದ್ರೆ ಮಾಡಿದ್ದಾರೆ. ಸಿರಾಜ್ ರಬಾಡಾ ಆಗಿರ್ಬೋದು, ಹೋಲ್ಡರ್ ಆಗಿರ್ಬೋದು, ಪ್ರಸಿದ್ಧ ಕೃಷ್ಣ ಆಗಿರ್ಬೋದು ಮತ್ತು ಕೆಂಜರಿ ಅವರು ಆಗಿರ್ಬೋದು, ಯಾರು ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಆದ್ರೆ ಕೊಡ್ಲೇ ಇಲ್ಲ. ಅದಕ್ಕಾಗಿ ಈ ಪಂದ್ಯದಲ್ಲಿ ಆದ್ರೆ ಗುಜರಾತ್ ತಂಡ ಆದ್ರೆ ಸೋತಿದೆ. ಹೌದು, ಈ ಪಂದ್ಯದಲ್ಲಿ ಕೆಟ್ಟ ಪ್ರದರ್ಶನ ಕೊಟ್ಟಿದ್ದಕ್ಕಾಗಿ ನನಗೆ ತುಂಬಾನೇ ಆದ್ರೆ ಬೇಜಾರಾಗ್ತಾ ಇದೆ. ಏಕೆಂದ್ರೆ ಲೀಗ್ ಹಂತದಲ್ಲಿ ಅದ್ಭುತವಾಗಿ ಆಡಿ ಇಂತ ದೊಡ್ಡ ದೊಡ್ಡ ಪಂದ್ಯಗಳಲ್ಲಿ ಬಂದ್ಬಿಟ್ಟು ಈ ರೀತಿ ಕಳಪೆ ಪ್ರದರ್ಶನ ಕೊಟ್ರೆ ಯಾವ ಕೋಚರ್ಗಾಗ್ಲೂ ಬೇಜಾರಾದ್ರೆ ಆಗುತ್ತೆ ಅಂತಂದು ನೇಹರ್ ಅವರು ಈ ರೀತಿ ಆದ್ರೆ ಹೇಳಿದ್ರ ಅಂತಾನೆ ಹೇಳ್ಬಹುದು. ಹೌದು, ಈ ಪಂದ್ಯದಲ್ಲಿ ಆದ್ರೆ ಸೋತಿದ್ದೇವೆ ಮತ್ತು ಮುಂದಿನ ಪಂದ್ಯದಲ್ಲಿ ಅಂದ್ರೆ ನಮಗೆ 2ನೇ ಕ್ವಾಲಿಫೈಯರ್ ಪಂದ್ಯ ಕೂಡ ಇದೆ. ಆ ಪಂದ್ಯದಲ್ಲಿ ಬಂದ್ಬಿಟ್ಟು ನಾವು ಗೆದ್ದುಕೊಂಡು ಮತ್ತೆ ಫೈನಲ್ ಆಡಲು RCB ವಿರುದ್ಧ ಎದುರು ನೋಡುತ್ತೇವೆ ಅಂತಂದು ಗುಜರಾತ್ ನ ಹೆಡ್ ಕೋಚ್, ಬೌಲಿಂಗ್ ಹೆಡ್ ಕೋಚ್ ಆಗಿರುವಂತ ಆಶೀಶ್ ನೇಹರ್ ಅವರಾದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.